ಒಂದು ದಿಕ್ಕಲ್ಲಿ ಲಿಂಗಾಕಾರವಾಗಿ ಕಾಣುತ್ತೆ. ಒಂದು ದಿಕ್ಕಲ್ಲಿ ನೀವು ಬೆಂಗಳೂರಿಂದ ಬರಬೇಕಾದ್ರೆ ಇಲ್ಲ ಹೋಗ್ಬೇಕಾದ್ರೆ ಗಮನಿಸಿ, ಬಲಗಡೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬಲಗಡೆ ಗಮನಿಸಿ, ನಂದಿ ಕೂತ ಕಾಣುತ್ತೆ ನಿಮಗೆ. ಹೌದು, ಸ್ಪಷ್ಟವಾಗಿ ಕಾಣುತ್ತೆ. ನಂದಿ ಯಾಕೆ ಇರುತ್ತೋ ಅದೇ ರೀತಿ ನಿಮಗೆ ಬೆಟ್ಟ ಕಾಣುತ್ತೆ. ಇವಾಗ ಇಲ್ಲಿ ನಿಂತ್ಕೊಂಡು ಎದುರುಗಡೆಯಿಂದ ವೀಕ್ಷಿಸಿದಾಗ ಒಂದು ಲಿಂಗಾಕಾರವಾಗಿ, ಅಂದರೆ ನಾವು ಈ ಮಾನಸ ಸರೋವರದಲ್ಲಿ ನೋಡ್ತೀವಲ್ಲ ಲಿಂಗ, ಸ್ವಲ್ಪ ಆ ಶೇಪಲ್ಲಿ ನಿಮ್ಗೆ ಇಲ್ಲಿ ಈ ಲಿಂಗ ಕಾಣುತ್ತೆ, ಆ ಬೆಟ್ಟ ಕಾಣುತ್ತೆ. ಮತ್ತು ಇನ್ನೊಂದು ದಿಕ್ಕಲ್ಲಿಂದ ಸರ್ಪಾಕಾರವಾಗಿ ಕಾಣುತ್ತೆ. ಇನ್ನೊಂದು ದಿಕ್ಕಲ್ಲಿ ಬಂದರೆ ಗಣಪತಿ ಆಕಾರದಲ್ಲಿ ಕಾಣುತ್ತೆ. 4 ದಿಕ್ಕಿನಿಂದ 4 ಥರ ಇದು ಕಾಣುತ್ತೆ. ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ತಪಸ್ಸು ಮಾಡಿದ ಜಾಗ. ಇವಾಗ ನಮ್ಮ ಒಂದು ಮಠ ಏನಿದೆ, ಇದು 4 ಚತುರ್ಯುಗಗಳ ಬೆಟ್ಟ ಅಂತ ಹೇಳ್ತಾರೆ. ಒಂದೊಂದು ಯುಗದಲ್ಲಿ ಒಂದೊಂದು ಹೆಸರಿದೆ ಅದಕ್ಕೆ. ಈ ಕಲಿಯುಗದಲ್ಲಿ ವೃಷಭಾದೆ ಅಂತ ಕರೀತಾರೆ, ಮತ್ತು ಇಲ್ಲ ಅಂದರೆ ಕಕ್ಕೂದ್ಗಿರಿ ಅಂತ ಕರೀತಾರೆ. ಕಕ್ಕೂದ್ಗಿರಿ ಅಂದರೆ ಈ ನಂದಿಗೆ ಮೇಲ್ಗಡೆ ಇದಿರುತ್ತಲ್ಲ, ಕುಟ್ಟೆ ಬರುತ್ತಲ್ಲ, ಆ ಒಂದು ರೀತಿಯಲ್ಲಿ ಕಾಣೋದ್ರಿಂದ, ಆಕಾರದಲ್ಲಿ ಕಾಣೋದ್ರಿಂದ ಕಕ್ಕೂದ್ಗಿರಿ ಅಂತ ಕರೀತಾರೆ. ಮತ್ತು ಶಿವನ ಗಂಗೆ ಅನ್ನೋದು ಒಂದು ಪ್ರತೀತಿ. ಶಿವನ ಗಂಗೆ ಹೋಗಿದ್ದು ಇವಾಗ ಶಿವಗಂಗೆ ಅನ್ನೋದನ್ನ ಇದು ಮಾಡ್ತಿದ್ದಾರೆ. ಈಗ ಇದರಲ್ಲಿ ಕಲಿಯುಗದಲ್ಲಿ ಬಂದಿವಾಗ ಕಕ್ಕುದ್ಗಿರಿ ಅಲ್ಲ ವೃಷಭಾದ್ರಿ ಅಂತ ಈ ಬೆಟ್ಟಕ್ಕೆ ಹೆಸರು.
ಸುತ್ತಬಿಟ್ಟು ಬರಲ್ಲ ಸ್ವಾಮಿ ಕಡೆಯಿಂದ ಹೇಳಿದ್ದಾರೆ. ಈ ಶಿವಗಂಗಾ ಮಠದ ಶಾರದಾ ಮಠದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ಚರಿತ್ರೆ ಇದೆ ಅಷ್ಟು ಹೇಳ್ತೀನಿ. 1615ರಲ್ಲಿ ಇಲ್ಲಿ ಶಿವಗಂಗೆಯವರಿಗೆ ಮಠ ಸ್ಥಾಪನೆ ಮಾಡಿರುವಂಥದ್ದು. ಉದ್ದೇಶ ಒಂದು ಮೈಸೂರು ಮಹಾರಾಜರ ಒಂದು ಪ್ರಾರ್ಥನೆ ಮೇಲೆ ರಾಜ ಒಡೆಯರ ಕಾಲದಲ್ಲಿ ಇಲ್ಲಿ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ಮುಂಚೆ ಮೈಸೂರು ಮಹಾರಾಜರು ಯಾವಾಗ ಶೃಂಗೇರಿ ಗುರು ದರ್ಶನಕ್ಕೆ ಹೋಗ್ಬೇಕಾದ್ರೂ ಕೆಳದಿ ಸಂಸ್ಥಾನದ ಒಂದು ಸರಹದ್ನಲ್ಲಿ ಹೋಗಬೇಕಾಗಿತ್ತು. ಆಗಿನ ಒಂದು ವ್ಯವಸ್ಥೆ ಒಳಗೆ ಮೈಸೂರು ರಾಜರಿಗೂ ಕೆಳದಿ ಸಂಸ್ಥಾನದವ್ರಿಗೂ ಅಷ್ಟು ಒಂದು ಒಡನಾಟ ಅಷ್ಟು ಆಶಾದಾಯಕವಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಶೃಂಗೇರಿ 24ನೇ ಜಗದ್ಗುರುಗಳು ನರಸಿಂಹಭಾರತಿ ಸ್ವಾಮಿಗಳು ಅಂಥೇಳಿ 24ನೇ ಜಗದ್ಗುರುಗಳು ಶೃಂಗೇರಿ ಪೀಠದಲ್ಲಿ ಅವರು ಮೈಸೂರಿಗೆ ಬಂದು ಅರಮನೆ ಒಳಗೆ ಮೊಕ್ಕಾಂ ಮಾಡಿದರು. ಆ ಸಂದರ್ಭದಲ್ಲಿ ಮೈಸೂರು ಆಗಿನ ರಾಜ ಒಡೆಯರು 1615ರಲ್ಲಿ ರಾಜ ಒಡೆಯರು ಇದ್ದರು. ಅವರು ಶೃಂಗೇರಿ ಗುರುಗಳನ್ನ ಅವ್ರನ್ನ ಪ್ರಾರ್ಥನೆ ಮಾಡಿಕೊಂಡ್ರು. ನಾವು ಗುರುಗಳ ದರ್ಶನಕ್ಕೆ ಯಾವಾಗ ಬರಬೇಕಾದ್ರೂ ಕೆಳದಿ ಸಂಸ್ಥಾನದಲ್ಲಿ ಬರಬೇಕು ಅಂಥೇಳಿ ಆ ಒಂದು ಅವಕಾಶ ಕಷ್ಟ ಆಗುತ್ತೆ ನಮಗೆ. ನಿಮ್ಮ ಒಂದು ಆಶೀರ್ವಾದದಿಂದ ನಮ್ಮ ಒಂದು ರಾಜ್ಯದಲ್ಲಿ ನಿಮ್ಮದು ಒಂದು ಶಾಖಾ ಮಠವನ್ನು ಸ್ಥಾಪನೆ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಅಂತ ಪ್ರಾರ್ಥನೆ ಮಾಡ್ಕೊಂಡಾಗ ಅವ್ರ ಹತ್ರ ಇದ್ದಂಥ ಒಬ್ಬರು ಶಂಕರ ಭಾರತಿಗಳು ಅಂಥೇಳಿ ಬಿಡಿ ಸನ್ಯಾಸಿಗಳು ಅವರನ್ನು ಇಲ್ಲಿಗೆ ರಾಜಗುರುಗಳಾಗಿ ಇಲ್ಲಿಗೆ ಕಳಿಸ್ಕೊಟ್ರು. ಇವರು ಹೇಳಿದಂಗೆ ಇಲ್ಲಿ ನೀವು ರಾಜ್ಯಭಾರವನ್ನು ಮಾಡಿ ದರ್ಶನ ಮಾಡಿಕೊಡಿ ಅಂಥೇಳಿ ಮಾತ್ರ. ಆವಾಗ 1615ರಲ್ಲಿ ಮೊಟ್ಟಮೊದಲನೇ ಬಿಡಿ ಸನ್ಯಾಸಿಗಳು ಶಂಕರ ಭಾರತಿಗಳು ಅನ್ನೋರು ಇಲ್ಲಿ ಪೀಠಾಧಿಪತಿಗಳಾದರು. ಅಲ್ಲಿಂದ ಈ ಮೊನ್ನೆ ಒಂದು ಫೆಬ್ರವರಿ 28ನೇ ತಾರೀಕುವರೆಗೂ ಒಬ್ಬ ಗುರುಗಳು ಇಲ್ಲಿ ಇದ್ದರು. 17ನೇ ಪೀಠಾಧಿಪತಿಗಳವರೆಗೂ ಇಲ್ಲಿ ಪರಂಪರೆ ಅವಿಚ್ಛಿನ್ನವಾಗಿ ನಾವು ಮುಂದುವರ್ಸ್ಕೊಂಡ್ಬಂತು. ಇದಕ್ಕೆ ಮುಂಚೆ ಒಂದು ಮಠ ಹಿಂದೆ ಒಂದಿದೆ ಹಳೆ ಮಠ ಅಂಥೇಳಿ 108 ಲಿಂಗ ಪುಷ್ಕರಣಿ ಎಲ್ಲ ಇದೆ. ಅದು ಒಂದು ಹಳೆ ಮಠ, ಅಲ್ಲಿ ಹಳೆ ಸಮಾಧಿಗಳೆಲ್ಲ ಗುರುಗಳೆಲ್ಲ ಅಲ್ಲಿದೆ. ಈ ಒಂದು ಮಠ ಕಟ್ಟಿ 100 ವರ್ಷಗಳಾಯಿತು. ಆ ಸಂದರ್ಭ 100 ವರ್ಷಗಳ 1910ರಲ್ಲಿ ಶಾರದಾ ದೇವಸ್ಥಾನ ಅಮ್ಮನವ್ರ ಪ್ರತಿಷ್ಠೆ ಆಯಿತು. ಶೃಂಗೇರಿ ಅಧಿಕೃತವಾದ ಶಾಖಾ ಮಠವಾಗಿ 400 ವರ್ಷಗಳಿಂದ ಇದು ಪರಂಪರೆ ಮುಂದುವರ್ಸ್ಕೊಂಡು ಬರ್ತಾಯಿದೆ. ಇಲ್ಲಿ ಇವಾಗ ಇರೋ ಸನ್ನಿಧಿಗಳಲ್ಲಿ ಶಾರದಾ ಸನ್ನಿಧಿ, ಒಂದು ಅಮೃತಶಿಲಾ ವಿಗ್ರಹ, ಶಾರದಾಮ್ಮನವರ ವಿಗ್ರಹ, ಒಂದು ಆಚಾರ್ಯ ಶಂಕರರ ವಿಗ್ರಹ ಇದೆ. ಆಮೇಲೆ ಸ್ವಯಂ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿ, ಇಂದಿನ ಗುರುಗಳ ಸಮಾಧಿಗಳು ಇಲ್ಲಿ ಈ ಒಂದು ಆವರಣದಲ್ಲಿದೆ. ಇಲ್ಲಿ ಇವಾಗ ವ್ಯವಸ್ಥಿತವಾಗಿ ಒಂದು ಪಾಠಶಾಲೆ, ವೇದ ಪಾಠಶಾಲೆ ಮಾಡಿದ್ದಾರೆ. ಮತ್ತು ಬಂದವರಿಗೆ ಊಟ ಒಂದು 2 ಹೊತ್ತು ಊಟದ ವ್ಯವಸ್ಥೆ, ಯಾರೇ ಎಷ್ಟು ಜನ ಬಂದು ಮುಂಚಿತವಾಗಿ ತಿಳಿಸ್ತಾರೆ ಅವರು ಇದು ಮಾಡ್ಕೊಂಡು ವ್ಯವಸ್ಥೆ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇವಾಗ ತಾತ್ಕಾಲಿಕವಾಗಿ ಈ ಒಂದು ವ್ಯವಸ್ಥೆಯನ್ನು ಶೃಂಗೇರಿಯ ಒಂದು ಆಡಳಿತದಲ್ಲಿ ಇವಾಗ ನಡೀತಾ ಇದೆ. ಒಂದು 4-5 ತಿಂಗಳಿಂದ ಈಚೆಗೆ ಒಂದು ಶೃಂಗೇರಿ ಒಂದು ಆಡಳಿತದಲ್ಲಿ ಈ ಮಠ ಇವಾಗ ಸದ್ಯದಲ್ಲಿ ನಡೀತಾ ಇದೆ. ಜಗದ್ಗುರುಗಳು ಮುಂದೆ ಒಬ್ಬ ಉತ್ತರಾಧಿಕಾರಿಗಳನ್ನ ಆಯ್ಕೆ ಮಾಡಿ ಇಲ್ಲಿಗೆ ಕಳಿಸ್ತಾರೆ. ಅಲ್ಲಿವರೆಗೂ ಇದು ಒಂದು ಅವರ ಆಡಳಿತದಲ್ಲಿ ಇದು ಮುಂದುವರಿತಾ ಇದೆ. ಇದು ಸಂಕ್ಷಿಪ್ತವಾದ ಇತಿಹಾಸ. ಇಲ್ಲಿ ಒಂದು
ಮೇಲ್ಗಡೆ ಒಂದು 3 ಕಂಬಗಳಿದೆ ತುದಿ ಒಳಗೆ ಹೋದರೆ. ಅಲ್ಲಿ ಮಕರ ಸಂಕ್ರಮಣ ಪ್ರವೇಶ ಕಾಲದಲ್ಲಿ ಗಂಗೋತ್ಪತ್ತಿ ಆಗುತ್ತೆ. ಆ ಗಂಗೋತ್ಪತ್ತಿಯನ್ನು ಅವತ್ತು ಪೂಜೆ ಎಲ್ಲ ಮಾಡಿ ಆ ತೀರ್ಥವನ್ನು ತೊಗೊಂಬಂದು ಅವತ್ತು ಗಂಗಾಧರೇಶ್ವರನಿಗೆ ಸಂಕ್ರಾಂತಿ ದಿವಸ ಅಭಿಷೇಕ ಮಾಡಿ ಕಲ್ಯಾಣೋತ್ಸವ ಮಾಡ್ತಾರೆ. ಸಾವಿರಾರು ಜನ ಅವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಒಂದು ಕ್ಷೇತ್ರದಲ್ಲಿ. ಇದು ಸಂಕ್ಷಿಪ್ತವಾಗಿ ಶಿವಗಂಗೆ ಬಗ್ಗೆ ಇರುವಂಥ ಒಂದು ಚರಿತ್ರೆ. ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ತಪಸ್ ಮಾಡಿದ ಜಾಗ. ಇವಾಗ ನಮ್ಮ ಒಂದು ಮಠ ಏನಿದೆ ಹಿಂದೆ ಮಠ, ಅಲ್ಲಿ ಅಗಸ್ತ್ಯ ಮಹರ್ಷಿಗಳು ತಪಸ್ ಮಾಡಿದ್ದು ಜಾಗ. ಆ ಮಠದಲ್ಲಿ ಈ ಮಠದ ಒಂದು ಹಿಂದೆ ಪರಂಪರೆ ಅಲ್ಲಿ ಬೆಳೆದಿತ್ತು. ಈಗ ಅಲ್ಲಿ ತುಂಬ